ಮಕ್ಕಳಿಗೆ ಆಟಕ್ಕೆ ಗ್ರೌಂಡ್ ಚೆನ್ನಾಗಿರಬೇಕು, ಮನೆಗೆ ಕಾಂಪೌಂಡ್ ಚೆನ್ನಾಗಿರಬೇಕು. ಮನೆಗಾಗಲಿ, ಮಠಕ್ಕಾಗಲಿ, ಶಾಲೆಗಾಗಲಿ ದೇವ್ರು ಏನು ಮಾಡಿ ಇದಕ್ಕೂ ಒಂದು ಕಾಂಪೌಂಡ್ ಹಾಕಿಟ್ಟಾನೆ. ಯಾವಾಗ ಓಪನ್ ಆಗ್ತಾವೆ, ಯಾವಾಗ ಬಂದ್ ಆಗ್ತಾವೆ, ದೇವ್ರು ತಾನೇ ಆಟೋಮೆಟಿಕ್ ಮಾಡಿಟ್ಟಾನೆ. ಕಂಪೌಂಡ್ ಇರ್ಲಿಲ್ಲಂತ ಮನೆ, ಕಂಪೌಂಡ್ ಇರ್ಲಿಲ್ಲ ಮನೆ ಏನಾಗ್ತದೆ ಗೊತ್ತಾ? ಹಗಲತ್ತು ಮಂದಿ ಹೋಗ್ತಾವ, ರಾತ್ರಿ ಹಂದಿ ಹೋಗ್ತಾವ. ಜೀವನದಾಗ ಅಣ್ಣ ಮೈಕ್ ಲೈಕ್ ಇರಬೇಕು. ನಮ್ದು ನಾವು ಏನು ನುಡಿಸ್ತೀವಿ, ಹೆಣ್ಮಕ್ಳು ಅವರು ರೊಟ್ಟಿ ಮಾಡ್ತಾರ, ಸುಮ್ಮನೆ ರೊಟ್ಟಿ ಮಾಡೋ ಚಂದ ನಾದುತ್ತಾರ, ಜಿಗಿಯಾದಲ್ಲಿ ನೋಡ್ತಾರ, ಮತ್ತು ರೊಟ್ಟಿ ತಿರುವು ಹಾಕ್ತಾರ, ಹಿಂಗೆ ಮುಟ್ಟು ನೋಡ್ತಾರ, ಹಿಂಗೆ ಮುಟ್ಟು ನೋಡ್ತಾರ. ನಾವು ಹಂಗೆ ತಟ್ಟಿ ನೋಡ್ಬೇಕು ತಬಲ. ಓಕೆ, ಈಗ ಸ್ವಲ್ಪ ಒಂದು ಜೀವ. ಯಾಕಂದ್ರೆ ನಾವಿಲ್ಲಿ ನೋಡು, ನಾವಿಬ್ಬರು ಗಂಡ ಕರೀರಿ, ನಮ್ಮ ಶಾಸ್ತ್ರ ಅದ. ನೀವೆಲ್ಲ ಶಾಸ್ತ್ರ ಪಂಡಿತ, ಶಾಸ್ತ್ರ ಬೇಕು. ಕಾಲೇಜಲ್ಲಿ ಎಲ್ಲ ಪ್ರೊಫೆಸರ್, ಪ್ರಿನ್ಸಿಪಾಲ್ ಓಕೆ. ರಾಸಾಯನ ಶಾಸ್ತ್ರ, ಭೌತಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇದು ಹಿಂದೂಸ್ತಾನಿ ಸಂಗೀತದ ಶಾಸ್ತ್ರ. ನಾವು ಹಾಡೋದು ವಚನ ಶಾಸ್ತ್ರ. ಶಾಸ್ತ್ರದಾಗ ರಾಗದಾಗ ಮಾಡೋದು ಸ್ತೋತ್ರ. ಶಾಸ್ತ್ರ ಬೇರೆ, ಶಸ್ತ್ರ ಬೇರೆ. ಅಕಾರ, ಸಂಗೀತದಾಗ ಅಕಾರ ಬರಬೇಕು, ಉಕಾರ ಬರಬೇಕು. ಅಕಾರ ಉಕಾರ ಬಂದು ಅದಕ್ಕೊಂದು ಸಂಸ್ಕಾರ ಆಗುತ್ತೆ. ಇದು ಶ್ರುತಿ, ಎರಡು ಕೂಡ್ಯವ. ಈ ಶ್ರುತಿಯಲ್ಲಿ ಈ ಶ್ರುತಿ ಹಾಡಬೇಕು. ಶ್ರುತಿ ಮತ್ತು ಶ್ರುತಿ ಹಾಡಾಕ ಶ್ರುತಿ ಬೇಕು, ಓದಾಕ ಕೃತಿ ಬೇಕು. ಈ ಶ್ರುತಿ ಕೃತಿ ಎರಡು ಸೇರಿದಾಗ ಸಂಸ್ಕೃತಿ ಆಗುತ್ತ, ಸಂಸ್ಕೃತಿ ಆಗುತ್ತ. ಇದು ಹಾಡಾಕ ಒಂದು ರಾಗ ಇದೆ, ಹಾಡಾಕ ಒಂದು ರಾಗ, ಕೂಡಾಕ ಒಂದು ಜಾಗ. ಅದು ಕನೆಕ್ಷನ್ ಮಾಡ್ತಾ ಇದ್ದಾರೆ. ಜೀವನದ ಕನೆಕ್ಷನ್ ಬೇಕು, ಜೊತೆಗೆ ರಿಲೇಷನ್ ಬೇಕು. ಕನೆಕ್ಷನ್ ಇರಲಿಲ್ಲ ಬಹಳ ಪರೇಶಾನ್. ನಮಗೆ ಬಸವಾದಿ ಶರಣ ವಚನ ಸಾಹಿತ್ಯವೇ ನಮ್ಮ ಕನೆಕ್ಷನ್ ಇದೆ. ಆ ಕನೆಕ್ಷನ್ ಮೇಲೆ ನಾವು ರಿಲೇಷನ್ ಇದೆ ಅಷ್ಟೇ. ಚಿತ್ರಗೀತೆ, ವಿಚಿತ್ರ ಗೀತೆಗಳು ಕೇಳೋ ಮನಸ್ಸು ವಿಚಿತ್ರ ಆಗ್ತದೆ. ಇನ್ನೊಂದು ಸ್ವಚ್ಛಂದವಾಗಿ ಹಾಡಲಿಕ್ಕೆ ರೆಡಿ ಇದ್ದಾರೆ. ಇವ್ರು ಮೂಡಿದಾಗೆ ನಾವು ಗೂಡು ಕಟ್ಟಬೇಕು. ಮೂಡ್ ಹೋಯ್ತು ಹಾಡೋದು, ಗೂಡು ಕಟ್ಟೋದು ಆಗಲ್ಲ. ಮನೆಯಾಗೂ ಅಷ್ಟೇ, ಮನಸ್ಸಿನ ಗೂಡು ಕಟ್ಟಬೇಕು ಭಾಳ ಕಷ್ಟ. ಫೇಸ್ ನೋಡಿ ಸಣ್ಣ ಗೂಡು ಕಟ್ಟಬೇಕು. ಇದು ಫೇಸ್ ನೋಡಿ ಎಷ್ಟು ಗಾಡಿ ರೇಸೇ ಅಲ್ಲತ್ತವ, ಕೇಸೇ ಅಲ್ಲತ್ತವ. ಮನುಷ್ಯ ಮೂಡಿರ್ಬೇಕು. ಅಲ್ಲಿ ಮೂಡ್ನಾಗ ಇಟ್ಟು ಕೆಲವರು ಮಾತಾಡ್ತಾರೆ ತಪ್ಪ.